2 ಕ್ರೀಮ್ ಕೊಟ್ಟಿದ್ದಾರೆ. ಇದೊಂದು ಕ್ರೀಮು, ಇದು ಸೋಪ್ ಮಾತ್ರ ಹಾಕಬೇಕು ಅಂತ 145 ರೂಪಾಯಿ ಏನೈತೆ. ಇದೊಂದು ಮಾತ್ರ ಕಾಸ್ಟ್ಲಿ ಏನೋ ಅಂತ. ಇದೆಲ್ಲ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಮತ್ತೆ ಇದು ಟ್ರೈ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಇವತ್ತು ಗುರುವಾರದ ವ್ಲಾಗು. ಗುರುವಾರ ಏನೂ ಪೂಜೆ ಏನೂ ಮಾಡಿಲ್ಲ, ಯಾಕಂದರೆ ಮಾಡಬಾರ್ದಾಗಿತ್ತು, ಮಾಡಿಲ್ಲ. ಇವತ್ತು ಅಮಾವಾಸ್ಯೆ, ಗುರುವಾರನೇ ಪೂಜೆ ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ. ಇನ್ನೊಂದು ಮತ್ತೆ ಇವತ್ತು ಸ್ವಲ್ಪ ತಾಳಿನ ರೆಡಿ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಜಿಗ್ನಿಗೆ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಫೋನ್ ಮಾಡ್ತಾ ಇದ್ದಾರೆ ಬೇಗ ಬಾ ಅಂತ, ಅದಕ್ಕೆ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ ಫ್ರೆಂಡ್ಸ್ ವ್ಲಾಗು. ಫ್ರೆಂಡ್ಸು ಹೋಗಿ ಬಂದ್ರಿ, ತಾಳಿ ರೆಡಿ ಮಾಡ್ಸೋಕ್ಕೆ ಅಂತ ಹೋಗಿದ್ದು. ಇವತ್ತು ಅಮಾವಾಸ್ಯೆ ಅನ್ನೋದೇ ನಾನು ಮರ್ತೋಗ್ಬಿಟ್ಟಿದ್ದೀನಿ, ಅವರು ಮರ್ತೋಗ್ಬಿಟ್ಟಿದ್ದಾರೆ. ಇವತ್ತೇನು ಪೂಜೆ ಮಾಡಿಲ್ಲಲ್ಲ, ಅದಕ್ಕೆ ನೆನಪೇ ಬಂದಿಲ್ಲ. ಇವತ್ತು ಚಿನ್ನದ ಅಂಗಡಿ ಆಚಾರ್ಯ ಅವರು, ಅಂದರೆ ಇದು ರೆಡಿ ಮಾಡೋವರೆಲ್ಲ ಯಾರೂ ತೆಗಿಯಲ್ಲ. ಇವತ್ತು ಅಮಾವಾಸ್ಯೆ ಅನ್ನೋದೇ ಮರೆತುಬಿಟ್ಟು ಹೋದ್ರಿ, ಸುಮ್ಮನೆ ವಾಪಸ್ ಬಂದ್ರಿ. ಆದರೆ ಇನ್ನೊಂದು ಮಾತ್ರ, ಇದು ಸ್ಕಿನ್ಗೆ ಮಾತ್ರ ತೋರಿಸ್ಕೊಬಂದ್ರಿ. ಎಷ್ಟು ಕ್ರೀಮ್ ಕೊಟ್ಟಿದ್ದಾರೆ ಗೊತ್ತಾ? 2 ಕ್ರೀಮ್ ಕೊಟ್ಟಿದ್ದಾರೆ. ಇದೊಂದು ಕ್ರೀಮು, ಇದು ನೈಟ್ ಹಚ್ಕೋಬೇಕು. ಇದು ನೈಟ್ ಹಚ್ಕೋಬೇಕಂತೆ, ಸ್ಕಿನ್ ಶೈನ್ ಅಂತ. ಮತ್ತು ಇದೊಂದು ಸೋಪ್ ಕೊಟ್ಟಿದ್ದಾರೆ, ಇದು ಸೋಪ್ ಮಾತ್ರ ಹಾಕಬೇಕು ಅಂತ. ಈ ಸೋಪೇ ಹಾಕ್ರಿ ಇನ್ಮೇಲೆ ಅಂತ ಹೇಳಿದ್ದಾರೆ. ಆಮೇಲೆ ಇದೊಂದು ಲೋಷನ್, ಇದು ಬಾಡಿ ಲೋಷನ್ನು, ಅಂದರೆ ಡ್ರೈ ಆಗದಿರ ಕ್ರೀಮ್ ಹಚ್ಕೊಂಡು ಸೋಪೆಲ್ಲ ಹಾಕಿ ತೊಳೆದ್ಮೇಲೆ ಡ್ರೈ ಆಗುತ್ತಲ್ಲ, ಅದಕ್ಕೆ ಲೋಷನ್ ಉಜ್ಕೋಬೇಕು ಅಂತ ಲೋಷನ್ ಕೊಟ್ಟಿದ್ದಾರೆ. ನೋಡೋಣ, ಇದೊಂದು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ತುಂಬ ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ಇದೊಂದು ಮಾತ್ರ 1000 ರೂಪೀಸು. ಇದು ಎಷ್ಟಿದೆ ಗೊತ್ತಿಲ್ಲ. ಇದು ಮಾತ್ರ ಪರವಾಗಿಲ್ಲ, ಕಡಿಮೆ. ಸೋಪ್ ಎಷ್ಟಿದೆಯಾ ಗೊತ್ತಿಲ್ಲ. ಸೋಪು ಪರವಾಗಿಲ್ಲ, 145 ರೂಪಾಯಿ ಏನೈತೆ. ಇದೊಂದು ಮಾತ್ರ ಕಾಸ್ಟ್ಲಿ. ನೋಡೋಣ ಫ್ರೆಂಡ್ಸ್, ಇದರೆಲ್ಲ ಟ್ರೈ ಮಾಡಿ ನೋಡೋಣ ಇದು ಹೋಗುತ್ತೇನೋ ಅಂತ. ಇದೆಲ್ಲ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಮತ್ತು ಇದೆಲ್ಲ ಖಾಲಿ ಆದರೆ ತಗೋಬೇಕು, ಟ್ರೈ ಮಾಡ್ತೀನಿ. ಮತ್ತು ನನ್ನ ಮಗಳಿಗೆ ಒಂದು ಕ್ರೀಮ್ ತಗೊಬಂದ್ರಿ. ಚಿಕ್ಕವಳಿಗೆ ಮಚ್ಚೆ ಬಂದಿದೆ, ಗುಳ್ಳೆ ಬಂದಿದೆ, ಸಣ್ಣ ಗುಳ್ಳೆ. ಅವಳಿಗೊಂದು ಕ್ರೀಮು ಫೋಟೋ ಇಟ್ಕೊಂಡೋಗಿ ತಗೊಬಂದ್ರಿ. ಇದು 200 ರೂಪಾಯಿ. ಓಕೆ ಫ್ರೆಂಡ್ಸ್, ಈ ಕ್ರೀಮ್ಗಳೆಲ್ಲ ಹಚ್ಚಿ ನೋಡೋಣ ವಾಸಿ ಆಗುತ್ತನೋ, ಎಷ್ಟು ದಿನದಲ್ಲಿ ವಾಸಿ ಆಗ್ಬೋದು ಅಂತ. ಓಕೆ ಫ್ರೆಂಡ್ಸ್, ಈ ವ್ಲಾಗು ಕಂಟಿನ್ಯೂ ಮಾಡ್ತೀನಿ. ಮಕ್ಕಳು ಬಂದಮೇಲೆ ಅಡುಗೆ ಎಲ್ಲ ಬೆಳಗ್ಗೆನೇ ಮಾಡಿದೆ. ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ವೈಫೈ ಸರಿ ಇಲ್ಲ, ಸ್ವಲ್ಪ ಹೊತ್ತು ಬರುತ್ತೆ, ಸ್ವಲ್ಪ ಹೊತ್ತು ಆನ್ ಆಫ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಬೇಗ ಮಾಡಿಬಿಟ್ಟು, ಪೂಜೆ ಏನೂ ಮಾಡಿಲ್ವಲ್ಲ, ಎಲ್ಲ ಕೆಲಸ ಬೆಳಗ್ಗೆನೇ ಆಗೋಯ್ತು. ಸಾಂಬಾರೆಲ್ಲ ಬೆಳಗ್ಗೆನೇ ಮಾಡಿದೆ. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ 1 ಗಂಟೆಗೆ. ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ 3:15 ಆಯಿತು. ಸ್ವಲ್ಪ ಹೊತ್ತು ವೈಫೈ ಬರುತ್ತೆ, ಸ್ವಲ್ಪ ಹೊತ್ತು ಆಫ್ ಆಗುತ್ತೆ, ಸ್ವಲ್ಪ ಹೊತ್ತು ಬರುತ್ತೆ, ಸ್ವಲ್ಪ ಹೊತ್ತು ಆಫ್ ಆಗುತ್ತೆ. ಹಂಗೂ ಹಿಂಗೂ ಕಷ್ಟಪಟ್ಟು ಮಾಡಿದೆ. ಮತ್ತು ಅವರು ನಮ್ಮ ಯಜಮಾನ್ರು ಫೋನ್ ಮಾಡಿಸಿದ್ರು ಏರ್ಟೆಲ್ ಕಡೆಯಿಂದ ವೈಫೈ ಅವ್ರಿಗೆ.
ಆಮೇಲೆ ಅವರು ಏನೋ ಮಾಡಿ ಸರಿ ಮಾಡಿ ಕೊಟ್ಟರು. ಇವಾಗ ನೀಟಾಗಿ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ. ಇನ್ನು 6:30 ಇನ್ನೊಂದು ಅರ್ಧ ಗಂಟೆ ಹೋಗಿ ಕರ್ಕೊಬರಬೇಕು. ಮಕ್ಕಳು ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವ್ಲಾಗ್ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫ್ರೆಂಡ್ಸ್, ದೋಸೆ ಇಟ್ಟು ನೆನೆಸಿಕ್ದೆ ಬೆಳಗ್ಗೆ ರುಬ್ಬೋದೇ ಮಾಡ್ತಿದ್ದೀನಿ ನೋಡು. ದೋಸೆಗೆ ಹೋದ ಚಟ್ನಿನೇ ಮಾಡುತ್ತೆ, ಇಡ್ಲಿಗೂ ಚಟ್ನಿನೇ ಮಾಡುತ್ತೆ. ಇಡ್ಲಿಗೆ ಸಾಂಬಾರು ಮಾಡಲ್ವೇನೆ? ಆ ಸಾಂಬಾರ್ ತಿಂದಿದ್ದೀನಿ ನಾನು. ಬೇಡ, ಸಾಂಬಾರ್ ಚೆನ್ನಾಗಿರಲ್ವಾ? ದೋಸೆ ಆಲೂಗಡ್ಡೆ ಪಲ್ಯ ಮಾಡು. ನಂಗೆ ಇಡ್ಲಿ ಸಾಂಬಾರ್ ಮಾಡು. ನೋಡ್ದಾ, ಒಬ್ಬೊಬ್ರು ಒಂದೊಂದು. ಸಾಂಬಾರ್ ಮಾಡಬೇಕು, ನಿನಗೆ ಪಲ್ಯ ಮಾಡಬೇಕು, ದೋಸೆ ಹಾಕಬೇಕು. ಒಬ್ಬೊಬ್ರಿಗೊಂದೊಂದು ಇಡ್ಲಿಕ್ಕೋ, ಆಮೇಲೆ ಸಾಂಬಾರ್ ಮಾಡ್ತಾ ಇರೋ, ಆಮೇಲೆ ಚಟ್ನಿ ಮಾಡ್ಕೊಂಡು ಅದ್ ನೀನೇ ಮಾಡು ಅಂತೀನ. ಬಾ, ನೀನ್ ರೂಮಲ್ಲಿ ಕುತ್ಕೊಂತೀನಿ ಅಂದಲ್ಲ, ಕುತ್ಕೋ ಹೋಗು. ನಂಗೆ ಒಬ್ಳೆ ಕುತ್ಕೊಳಕ್ ನಂಗೆ ಇಷ್ಟ ಆಗಲ್ಲ. ನಂಗೆ ಬೋರ್, ಮಾತಾಡಕ್ಕೆ ಯಾರನ್ನ ಇರ್ಬೇಕು. ನಾಯಿ ಅಯ್ಯೋ, ನಾನು ದೋಸೆ ಇಟ್ಟು ರುಬ್ಬೋದು ಮರ್ತು ಬಿಡ್ತೀನಿ. ಅದೇನೋ ನನಗೆ ನೆನಪೇ ಬಂದಿಲ್ಲ. ಬಂದೆ ಆ ಕ್ರೀಮ್ಗಳು ನೋಡಿಕೊಂಡು ವೀಡಿಯೋ ಮಾಡಿಕೊಂಡೇ ಇದ್ಬಿಟ್ಟೆ. ಆ ದೋಸೆ ಇಟ್ಟು ನೆನೆಸಿಕ್ಕಿದ್ದೀನಿ ಅಂತಲೇ ಮರ್ತೋಗಿದ್ದೀನಿ. ಎಲ್ಲ ನಾವು ಹೋದರೆ ಮರ್ತು ಬಿಡ್ತೀನಿ. ಮನೆಯಲ್ಲೇ ಇದ್ದರೆ ನೆನಪಿರುತ್ತೆ. ಕಿಚನ್ಗೆ ಹೋಗ್ತೀನಿ, ಬರ್ತೀನಿ. ಇವತ್ತು ಲಂಚ್ ಬಾಕ್ಸ್ಗಳು ಎತ್ತಿಲ್ಲ. ಅದ್ರನ್ನ ಎತ್ತಿದ್ದಿದ್ರೆ, ತೊಳೆಯೋಕ್ಕೆ ಪಾತ್ರೆ ಇದ್ದಿದ್ರೆ ಇವತ್ತೆಲ್ಲ ನೀಟಾಗಿ ತೊಳೆದಿಕ್ಕಿದ್ದೀನಿ. ಮಧ್ಯಾಹ್ನ ಊಟದ ತಟ್ಟೆಗಳು ಮಾತ್ರ ಐತೆ. ಕಿಚನ್ಗೆ ಹೋಗಿಲ್ಲ ಮಧ್ಯಾಹ್ನದಿಂದ, ಅದಕ್ಕೆ ಅಕ್ಕಿನ ಮರೆತು ಬಿಟ್ಟಿದ್ದೀನಿ. ಇವಾಗ ಹೋಗಿ ರುಬ್ಬಿಟ್ಟಿಕ್ಬೇಕು.